ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಕರ್ಕೊಂಡು ಹೋಗ್ತಿದ್ದೀನಿ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಿ, ಯಡೂರು, ಕುಣಿಗಲ್, ತುಮಕೂರು ತಾಲೂಕು ಅನ್ನೋ ಒಂದು ಜಾಗಕ್ಕೆ. ಇದರ ಜಾಗದ ವಿಶೇಷ ಮತ್ತು ಇಲ್ಲಿ ಆಗ್ತಕ್ಕಂಥ ವಿಸ್ಮಯ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತಪೋಭೂಮಿ ಕಗ್ಗೇರಿ ವಿಶೇಷವನ್ನು ನಿಮಗೆ ನಾನು ಬಿಡಿಯಾಗಿ ತಿಳಿಸುತ್ತೇನೆ ಸ್ನೇಹಿತರೆ. ಬನ್ನಿ ಮುಂದೆ ನೋಡೋಣ ದೇವರ ವಿಶೇಷ. ಸ್ನೇಹಿತರೆ, ಇದು ಯಡೂರು, ತುಮಕೂರು ಜಿಲ್ಲೆಯ ಒಂದು ಊರು. ಬೆಂಗಳೂರಿಂದ ಸುಮಾರು 69 ಕಿಲೋಮೀಟರ್ ದೂರದಲ್ಲಿದೆ. ಇದು ವೀರಶೈವ ಪ್ರಮುಖ ಕ್ಷೇತ್ರವಾದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನವಿದೆ. ಇದು ದೇವಸ್ಥಾನದ ಕರೆಯಲ್ಪಟ್ಟರು ಇಲ್ಲಿರುವುದು ಶ್ರೀ ತೋಂಟದ ಸಿದ್ಧಲಿಂಗೇಶ್ವರರು ನಿರ್ವಿಕಲ್ಪ ಶಿವಯೋಗಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದರ ದೇವರ ವಿಶೇಷತೆ ಏನೆಂದರೆ, ಇದು 15 ಮತ್ತು 16 ಶತಮಾನದಲ್ಲಿ ನಿರ್ಮಿತವಾದ ಕಲ್ಲು ಮಠದಿಂದ ಕಟ್ಟಿರತಕ್ಕಂಥದ್ದು ಒಂದು ವಿಶೇಷವಾದ ರಾಜಗೋಪುರ. ಇವತ್ತು ಕೂಡ ಅಲ್ಲಿ ನಮಗೆ ಸಿಗಲಿಕ್ಕೆ ಸಿಗ್ತದೆ. ಬನ್ನಿ, ನಿಮಗೋಸ್ಕರ ನಾನು ಕರ್ಕೊಂಡು ಹೋಗ್ತೇನೆ ದೇವಸ್ಥಾನದ ಸನ್ನಿಧಿಗೆ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇದು ಬಂದ್ಬಿಟ್ಟು ದೇವಸ್ಥಾನದ ಕಲ್ಯಾಣಿ ಒಳಗಡೆ ಹೋಗಲಿಕ್ಕೆ ನಾವು ಸಾಧ್ಯವಾಗಲಿಲ್ಲ. ಹಾಗೆ ಮುಂದೆ ತೋರಿಸಿ ನಿಮಗೆ ದೇವಸ್ಥಾನದ ಗೋಪುರ ತೆಗ್ತಕ್ಕಂಥ ನಾವು ರಾತ್ರಿ ವಿಸಿಟ್ ಮಾಡಿದ್ದೀವಿ ಸ್ನೇಹಿತರೆ. ಆಮೇಲೆ ರಾತ್ರಿ ದರ್ಶನ ಆದ ತಕ್ಷಣ ನಾವು ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಇದು ರಾಜಗೋಪುರ, ಶ್ರೀ ಕ್ಷೇತ್ರ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ, ಯಡಿಯೂರು. ಹಾಗೆ ದೇವರ ದರ್ಶನ ನಿಮಗೆ ಮುಂದೆ ಮಾಡಿಸ್ತೇನೆ. ಬನ್ನಿ ಒಳಗಡೆ ಹೋಗೋಣ. ಹೇಗೆ ದೇವರ ದರ್ಶನ ಎಲ್ಲ ನಾವು ಮಾಡಲಿಕ್ಕೆ ನಮಗೆ ಸಿಗುತ್ತೆ, ಹಾಗೂ ಕೂಡ ನೀವು ಕೂಡ ಕಣ್ತುಂಬಿಕೊಳ್ಬೋದು ಅನ್ನೋದೊಂದು ವಿಶೇಷ. ಇದು ದೇವಾಲಯದ ಹೊರಾಂಗಣದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ದೃಶ್ಯ ನಿಮಗೋಸ್ಕರ. ಇದು ದೇವರ ದರ್ಶನ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೂಡ ದೇವರ ದರ್ಶನ ಕೂಡ ಪಡೆದುಕೊಳ್ಳಬಹುದು. ದೇವಸ್ಥಾನದ ಒಳಗೆ ಇರ್ತಕ್ಕಂಥದ್ದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯ ಒಂದು ವಿಶೇಷ ದರ್ಶನ. ಅದಾದ ಕೂಡಲೇ ಇದು ಒಳಗಡೆ ಇರ್ತಕ್ಕಂಥ ಒಂದು ವರಾಂಡದಲ್ಲಿ ನೋಡ್ತಾ ಇದ್ದಾರಲ್ಲ ಸ್ನೇಹಿತರೆ, ಇದು ಮುಂದಗಡೆ ಇರ್ತಕ್ಕಂಥ ಜಾಗದಲ್ಲಿ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ದೇವಸ್ಥಾನದ ಸುತ್ತುಕಟ್ಟು ಶ್ರೀ ಸಿದ್ಧಲಿಂಗೇಶ್ವರನ ಪವಾಡಗಳ ಬಗ್ಗೆ ವಿವರಣೆಯನ್ನು ಬಿಡಿಯಾಗಿ ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡೋಣ ಬನ್ನಿ ಮುಂದೆ. ಹಾಗೆ ಹೋಗ್ತಾ ಇದ್ದರೆ ನಮಗೆ ಸಿಗೋದು ಅದೇ ನಾನು ಮೇಲೆ ತೋರಿಸ್ತಾ ನೋಡಿ ಸ್ನೇಹಿತರೆ. ಇದು ಶ್ರೀ ಸಿದ್ಧಲಿಂಗೇಶ್ವರನ ಬಗ್ಗೆ, ಸ್ವಾಮೀಜಿ ಬಗ್ಗೆ ಬಿಡಿಯಾಗಿ ತೋರಿಸ್ತಕ್ಕಂಥ ಒಂದೊಂದು ದೃಶ್ಯಗಳು. ಎಂಥ ಸುಂದರ ದೃಶ್ಯ ಅಂತೀರ ಸ್ನೇಹಿತರೆ. ಬನ್ನಿ ಹಾಗೆ ಮುಂದೆ ನೋಡೋಣ. ಮುಂದೆ ಹೋಗ್ತಾ ನಾನು ನಿಮಗೆ ವಿಶೇಷವಾದ ದರ್ಶನ ಮತ್ತು ಅನುಭವ ನೀಡಲಿಕ್ಕೆ ಇಷ್ಟಪಡುತ್ತೇನೆ. ನಾವು ನಮ್ಮ ಮಕ್ಕಳ ಜೊತೆ ನಾವು ವಿಸಿಟ್ ಮಾಡಿದ ಒಂದು ದೃಶ್ಯ. ಹಾಗೆ ನಮಗೆ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಸನ್ನಿಧಿಗೆ ಕೂಡ ದರ್ಶನ ಮಾಡಲಿಕ್ಕೆ ನಮಗೆ ಸಿಗುತ್ತೆ ಸ್ನೇಹಿತರೆ. ಮುಂದೆ ನೋಡೋಣ. ಇದು ಇಲ್ಲಿಯ ದೇವರ ದರ್ಶನ ಆಗಿತ್ತು. ಹಾಗೆ ನಮ್ಮದು ದೇವಸ್ಥಾನದ ಹಳೆಯ ದೇವಸ್ಥಾನ ಹೇಗೆ ಇದೆಯೋ ಹಾಗೆ ಇವತ್ತು ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ದೇವಸ್ಥಾನದ ಹಿಂಭಾಗದಲ್ಲಿ ನಾವು ದೇವರ ಹತ್ರ ಮೊರೆ ಹೋಗಿ ಮತ್ತು ಮನಸ್ಸಲ್ಲಿ ಬೇಡಿಕೊಳ್ತಕ್ಕಂಥದ್ದು. ನಮ್ಮ ವೈಫ್ ಮತ್ತು ಮಕ್ಕಳ ಜೊತೆ ನಾವು ಇದ್ದೀವಿ ಸ್ನೇಹಿತರೆ. ಬನ್ನಿ ಮುಂದೆ ನೋಡೋಣ. ಹೀಗೆ ಹೋದರೆ ನಮಗೆ ಇದರ ದೇವರ ವಿಶೇಷ ಏನಂತಂದರೆ, ಇದು ತೋಂಟದ ಸಿದ್ಧಲಿಂಗೇಶ್ವರ ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ ಅಂತ ರಾಜ್ಯದ ಮೂಲೆಯಿಂದ ಭಕ್ತರು ಸಿದ್ಧಲಿಂಗೇಶ್ವರನ ಗದ್ದಿಗೆ ದರ್ಶನಕ್ಕೆ ಬರ್ತಾರೆ. ಮತ್ತು ಅದರ ಪಕ್ಕದಲ್ಲಿ ಇರತಕ್ಕಂಥ ಆಂಜನೇಯ ದೇವಸ್ಥಾನ, ಇಲ್ಲಿ ಅನ್ನದಾಸು ಕೂಡ ಇರುತ್ತೆ ಸ್ನೇಹಿತರೆ. ಬನ್ನಿ, ತಪೋಭೂಮಿ ಕಗ್ಗೇರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ವಿಶೇಷ ಏನನ್ನೋದು ನಿಮಗೆ ತೋರಿಸ್ತೀನಿ. ನಾವು ಹೋಗ್ತಾ ಇರೋದು ಇವಾಗ ಯಡಿಯೂರಿಂದ ಕಗ್ಗೇರಿಗೆ. ಇದು ಅಲ್ಲಿಂದ 10ರಿಂದ 12 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಹೈವೇದಿಂದ ಬೈಪಾಸ್ಗೆ ನಾವು ಲೆಫ್ಟಲ್ಲಿ ತೊಗೊಂಡಾಗ ನಮಗೆ ಅಲ್ಲಿ ಅಂಡರ್ಗ್ರೌಂಡ್ ಸಿಗುತ್ತೆ. ಹಾಗೆ ತಪೋಭೂಮಿ ಶ್ರೀ ಕ್ಷೇತ್ರ ಕಗ್ಗೇರಿಗೆ ನಾವು ಹೋಗಲಿಕ್ಕೆ ಇವಾಗ ದಾರಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಹಾದ್ವಾರ, ದೇವಸ್ಥಾನದ ಮೊದಲು ಮಹಾದ್ವಾರಕ್ಕೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಎಂಟ್ರಿ ಕೊಟ್ಟು ಹೋಗ್ತಕ್ಕಂಥ ಆ ಕಡೆ ಈ ಕಡೆ ನೀವು ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇದು ಪರಿಸರದಲ್ಲಿ ಮೂಡಿದಂಥ ಕಗ್ಗೇರಿ ತಪೋಕ್ಷೇತ್ರ. ಹಾಗೆ ಮುಂದೆ ನಿಮಗೆ ತಪೋಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ತಪೋಕ್ಷೇತ್ರದಲ್ಲಿ ಶ್ರೀ ಸನ್ನಿಧಿಗಳು. ಬನ್ನಿ ಸ್ನೇಹಿತರೆ, ಇವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಕೆಗ್ಗೆರೆ ತಪೋಭೂಮಿಯಾದಂಥ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಇಲ್ಲಿ 12 ವರ್ಷಗಳ ಕಾಲ ಸತತ ತಪಸ್ಸನ್ನು ಮಾಡಿ ಆವಾಗ ಅವರ ಮೇಲೆ ಹುತ್ತು ಬೆಳೀತದೆ. ಆವಾಗ ಶ್ರೀ ದೇವರು ನಂದಿ ಬಂದುಬಿಟ್ಟು ಹಾಲನ್ನು ಕೊಡುವ ಒಂದು ವಿಶೇಷ.
ಮತ್ತು ಇವತ್ತು ಕೂಡ ಆ ಹುತ್ತು ಬೆಳೀತಾ ಇದೆ. ದೇವಸ್ಥಾನದ ಮರು ಕಾರ್ಯ ಆದರೂ ಕೂಡ ಹುತ್ತು ಬೆಳೀತಾ ಅನ್ನೋದು ಒಂದು ವಿಶೇಷ. ಆ ಹುತ್ತು ಎಲ್ಲಿ ಬೆಳೀತಾ ಅನ್ನೋದು ಒಂದು ವಿಶೇಷ ವಿಸ್ಮಯ ಜಗತ್ತನ್ನು ನಿಮಗೆ ತೋರಿಸ್ತೀನಿ. ಹಾಗೆ ನೋಡ್ತಾ ಇರಿ ಮುಂದೆ. ಇದು ಹುತ್ತು ಬೆಳೀತಕ್ಕಂಥ ಒಂದು ಜಾಗ. ಇವಾಗಲೂ ಕೂಡ ಅಲ್ಲಿ ಹುತ್ತು ಬೆಳೀತಾ ಇದೆ. ಇದೇ ಇವತ್ತಿನ ವಿಶೇಷ ವಿಸ್ಮಯ ಜಗತ್ತು. ಇದು ನಿಮಗೋಸ್ಕರ ನಾನು ಸ್ಪೆಷಲ್ಲಾಗಿ ತೆಗೆದಿರ್ತಕ್ಕಂಥ ವಿಡಿಯೋ. ನೋಡಿ ಸ್ನೇಹಿತರೆ, ಇದೇ ಹುತ್ತು ಬೆಳೆದಿರ್ತಕ್ಕಂಥದ್ದು. ಇದು ತಪಭೂಮಿ ಆಗಿತ್ತು. ದೇವರ ಧ್ಯಾನ ಮಾಡುವ ಸ್ಥಳ. ಹುತ್ತು ಈಗಲೂ ಹುತ್ತು ಬೆಳೀತಾ ಇದೆ ಅನ್ನೋದು ಒಂದು ವಿಶೇಷ. ಈಗ ದೇವಸ್ಥಾನದ ಕಟ್ಟಡಿ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಇದು ತಪಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮಹಾಮನೆ ಮತ್ತು ಭಕ್ತರ ವಸತಿ ನಿಲಯ ಮತ್ತು ಸಮಾಧಿ ಭವನ ಇಲ್ಲಿ ಕೂಡ ಮಾಡಲಾಗಿದೆ. ಇಲ್ಲಿಯ ಕ್ಷೇತ್ರ ಬೆಳವಣಿಗೆಗಾಗಿ ಶ್ರೀ ಯಡೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಕಮಿಟಿಯವರು ಸದಾ ಪ್ರತಿನಿತ್ಯ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಹಾಗೆ ನಿಮಗೆ ಹೇಗೆ ಅನಿಸ್ತು ಈ ಕ್ಷೇತ್ರ ಬಗ್ಗೆ ನನಗೆ ತಿಳಿಸಿ. ಹೀಗೆ ನಿಮಗೆ ದಿನ ಒಂದೊಂದು ವಿಡಿಯೋದಲ್ಲಿ ಸ್ಪೆಷಲಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತೀನಿ ಸ್ನೇಹಿತರೆ. ಹಾಗೆ ನನ್ನ ವಿಡಿಯೋನ ಎವ್ರಿಡೇ ಮಿಸ್ ಮಾಡದೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಸಪೋರ್ಟ್ ಇಲ್ಲ ನಾನೇನು ಮಾಡಲಿಕ್ಕಾಗಲ್ಲ. ನಾನು ಮಾಡ್ತಕ್ಕಂಥದ್ದು ಬಂದ್ಬಿಟ್ಟು ಎಲ್ಲ ನಿಮಗೋಸ್ಕರ. ಇವತ್ತಿಂದ ಇದು ವಿಶೇಷ ಆಗಿತ್ತು. ಹೇಗೆ ಅನಿಸ್ತು ಸ್ನೇಹಿತರೆ? ಇದುವೇ ಶ್ರೀ ಸಿದ್ಧಲಿಂಗೇಶ್ವರ ಕೆಗ್ಗೇರಿ ಕ್ಷೇತ್ರ. ಇದುವೇ ಪುಣ್ಯಕ್ಷೇತ್ರ ಶ್ರೀ ಸಿದ್ಧಲಿಂಗೇಶ್ವರ. ಇಲ್ಲಿ 12 ವರ್ಷ ತಪಸ್ಸು ಮಾಡಿರೋದು ಒಂದು ವಿಶೇಷ ಮತ್ತು ಬಹಳ ನಮಗೆ ಪುಣ್ಯವಾದಂಥ ದರ್ಶನ ಕೂಡ ಅಲ್ಲಿ ಮಾಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಬನ್ನಿ ಶ್ರೀ ಸಿದ್ಧಲಿಂಗೇಶ್ವರನ ಆನೆಯನ್ನು ನಿಮಗೆ ಸ್ಪೆಷಲಾಗಿ ತೋರಿಸ್ತೇನೆ. ಓಂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ನಮಃ. ಇವತ್ತಿಂದ ವಿಶೇಷವಾಗಿತ್ತು ನಮ್ಮ ದೇವರ ಬಗ್ಗೆ. ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು. ಪ್ಲೀಸ್ subscribe my YouTube channel. Thanks for watching. Please subscribe my YouTube channel. Thank you.